ಹಾಯ್ ಡಾಕ್ಟರ್. ಹಾಯ್. ತುಂಬಾ ಪೇಷಂಟ್ಸ್ಗೆ ನೀವು ಮೊಸರು ಬೇಡ ಮಜ್ಜಿಗೆಯನ್ನ ತಗೊಳ್ಳಿ ಅಂತ ಹೇಳ್ತೀರಿ. ನಮಗೆ ಗೊತ್ತಿರೋ ಹಾಗೆ ಮೊಸರು ತುಂಬಾ ಒಳ್ಳೇದು, ಪ್ರೋಬಯೋಟಿಕ್. ಆದ್ರೆ ಯಾಕೆ ನೀವು ಬೇಡ ಅಂತ ಹೇಳ್ತೀರಿ? ಓಕೆ, ತುಂಬಾ ಜನ ಏನ್ ಮಾಡ್ತಿದ್ದಾರೆ ಅಂದ್ರೆ ಪ್ರತಿನಿತ್ಯ ಮೊಸರನ್ನ ತಗೊಳ್ಳೋದು, ಎಸ್ಪೆಷಲಿ ನೈಟ್ ಹೊತ್ತು ಕೂಡ ಮೊಸರನ್ನ ತಗೊಂಡು ಊಟ ಮಾಡಿ ಮಲಗೋದು, ಇದೆಲ್ಲ ಮಾಡ್ತಾ ಇದ್ದಾರೆ. ಹೌದು, ಮೊಸರಲ್ಲಿ ನಿಮಗೆ ಗುಡ್ ಬ್ಯಾಕ್ಟೀರಿಯಾ ಸಿಗುತ್ತೆ, ಇದು ತುಂಬಾ ಬೆನಿಫಿಟ್ಸ್ ಇದೆ ಅಂತ ತುಂಬಾ ಜನ ಎವ್ರಿ ಡೇ ಕನ್ಸ್ಯೂಮ್ ಮಾಡ್ತಾ ಇದ್ದಾರೆ. ಆದ್ರೆ ಇನ್ನೂ ಒಂದು ನೆನಪಿರ್ಲಿ, ಮೊಸರು ಜೀರ್ಣ ಆಗ್ಲಿಕ್ಕೆ ಸಿಕ್ಕಾಪಟ್ಟೆ ಹೆವಿ ಫುಡ್. ಇದರ ಜೊತೆಗೆ ಅದರ ಗುಣ ಯಾವ್ದೊಂದಿದೆ, ಉಷ್ಣ ಗುಣವನ್ನ ಹೊಂದಿದೆ. ಹಾಗೇನೆ ಅದಕ್ಕೆ ಇನ್ನೂ ಒಂದು ಪ್ರಾಪರ್ಟಿ ಹೊಂದಿದೆ, ಅಂದ್ರೆ ಅಭಿಷೇಧಿ ಗುಣ. ಅಭಿಷೇಧಿ ಗುಣ ಅಂತಂದ್ರೆ ಏನು ಅಂದ್ರೆ, ಯಾವುದೋ ಒಂದು ಚಾನೆಲ್ ನಲ್ಲಿ ಏನೋ ಒಂದು ಸರಳವಾಗಿ ಪಾಸ್ ಆಗ್ಬೇಕಾದ್ರೆ ಅದನ್ನ ಬ್ಲಾಕ್ ಮಾಡುವಂತಹ ಕೆಪಾಸಿಟಿ ಹೊಂದಿದೆ. ಅದಕ್ಕೇನೆ ನೀವು ಮೊಸರನ್ನ ತಿಂದ ತಕ್ಷಣ ತುಂಬಾ ಜನಕ್ಕೆ ನಿದ್ರೆ ಬರುತ್ತೆ. ಏನಕ್ಕೆ ಬರುತ್ತೆ? ಮನೋವಹ ಸ್ರೋತಸ್ಸನ್ನ ಅದು ಬ್ಲಾಕ್ ಮಾಡ್ತಾ ಹೋಗುತ್ತೆ. ಇದರಿಂದ ನೀವು ಅಟೆಂಟಿವ್ ಆಗಿರೋ ಬದಲು ತುಂಬಾ ನಿದ್ದೆ ಎಳೆದಂಗ ಆಗುತ್ತೆ. ಆ ಪರ್ಪಸ್ ಮೊಸರು ನಮ್ಗೆ ನಿದ್ದೆ ಬರಿಸಲಿಕ್ಕೆ ಶುರು ಆಗುತ್ತೆ. ಆದ್ರೆ ಪ್ರತಿನಿತ್ಯ ಇಷ್ಟು ಹೆವಿ ಇರುವಂತಹ ಫುಡ್ಗಳನ್ನ ನೀವು ಪ್ರತಿನಿತ್ಯ ಕನ್ಸ್ಯೂಮ್ ಮಾಡ್ತಾ ಬಂದ್ರೆ ಇದು ನಿಮ್ಮ ಗಟ್ ಹೆಲ್ತ್ ನ ರಿಪೇರ್ ಮಾಡಕ್ಕೆ ಕಷ್ಟ ಆಗದೆ ಇರೋ ತರ ಮಾಡ್ತಾ ಹೋಗುತ್ತೆ. ಹಾಗೇನೆ ಅನೇಕ ಜನರಲ್ಲಿ ನೀವು ಮೊಸರನ್ನ ತಗೊಂಡಾಗ ಅಲರ್ಜಿಕ್ ರಿಯಾಕ್ಷನ್ಸ್ ಗಳನ್ನ ಜಾಸ್ತಿ ನೋಡಬಹುದು. ಉದಾಹರಣೆಗೆ ಸೋರಿಯಾಸಿಸ್ ಅಂತಹ ಕಂಡೀಷನ್, ಎಕ್ಸಿಮಾ ಕಂಡೀಷನ್ಸ್ ಗಳು, ಇನ್ನು ಅನೇಕ ವಿಧದ ಕುಷ್ಠ ವಿಕಾರಗಳಲ್ಲಿ ನಾವು ಈ ಮೊಸರನ್ನ ಕಾಂಟ್ರಾ ಇಂಡಿಕೇಶನ್ ಅಂದ್ರೆ ತಗೊಳ್ಬಾರ್ದು ಅಂತ ಹೇಳ್ತಾ ಹೋಗ್ತೀವಿ. ಎಸ್ಪೆಷಲಿ ಮಧುಮೇಹಿಗಳು, ಅಂದ್ರೆ ಯಾರ್ಯಾರು ಡಯಾಬಿಟಿಕ್ ಇರ್ತೀರಾ, ನೀವು ಪ್ರತಿನಿತ್ಯ ಮೊಸರನ್ನ ಏನಾದ್ರು ಸೇವನೆ ಮಾಡ್ತಾ ಇದ್ರೆ ಆದಷ್ಟು ಅವಾಯ್ಡ್ ಮಾಡಿ. ಎಸ್ಪೆಷಲಿ ರಾತ್ರಿ ಹೊತ್ತು, ಯಾಕಂದ್ರೆ ಇದು ಜೀರ್ಣ ಆಗ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಹೇಳ್ಬೇಕಾದ್ರೆ ನೈಟ್ ಹೊತ್ತು ಮೊಸರನ್ನ ತಗೊಂಡು ಮಲ್ಕೊಂಡ್ರಿ ಅಂತಂದ್ರೆ ಅದು ನಿಮ್ಗೆ ಅಜೀರ್ಣ ಆಗ್ಬಿಟ್ಟು ಗಟ್ ಹೆಲ್ತ್ ಮೇಲೆ ಪರಿಣಾಮವನ್ನ ಬೀರ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ಮೊಸರು ಬದಲಿ ನಾವು ಮಜ್ಜಿಗೆ ಸೇವನೆಯನ್ನ ಮಾಡ್ತಾ ಹೋಗಿ ಅಂತ ಹೇಳ್ತೀವಿ. ಯಾಕಂದ್ರೆ ತಕ್ರ ಈ ಮಜ್ಜಿಗೆ ಏನಿದೆ ಅಮೃತಕ್ಕೆ ಸಮಾನ ಅಂತ ಕೇಳ್ತಾ ಹೋಗ್ತೀವಿ. ಈ ಮಜ್ಜಿಗೆನ ಅಂದ್ರೆ ನೀವು ಪ್ರಾಪರ್ ಆಗಿ ಮೊಸರನ್ನ ಕಡಿದ್ಬಿಟ್ಟು, ನೊರೆ ತೆಗೆದ್ಬಿಟ್ಟು, ಬೆಣ್ಣೆಯನ್ನ ತೆಗೆದ್ಬಿಟ್ಟು ನೀವು ಪ್ರತಿನಿತ್ಯ ಸೇವನೆ ಮಾಡ್ತಾ ಬಂದ್ರೆ ಇದು ನಿಮ್ಮ ಗಟ್ ಹೆಲ್ತ್ ಅನ್ನ ಚೆನ್ನಾಗಿಡುತ್ತೆ. ಇದು ನಿಮ್ಮ ಡೈಜೆಸ್ಟಿವ್ ಫೈರ್ ಅನ್ನ ಹಾಳು ಮಾಡೋದಿಲ್ಲ. ಹಾಗೇನೆ ಇನ್ನೂ ಒಂದು ರೂಲ್ ಇದೆ, ಮಜ್ಜಿಗೆ ಕಡಿದ ತಕ್ಷಣ ಅಂದ್ರೆ ಒಂದು 30 ಮಿನಿಟ್ಸ್ ಒಳಗಡೆ ನೀವು ಅದನ್ನ ಸೇವನೆ ಮಾಡ್ತಾ ಬಂದ್ರೆ ತುಂಬಾ ಒಳ್ಳೇದು. ಆದಷ್ಟು ಹಳೆ ಮಜ್ಜಿಗೆ ಆಗಿರ್ಬೋದು, ತುಂಬಾ ಹುಳಿ ಬಂದಿರೋ ಅಂಥದ್ದು, ಫ್ರಿಡ್ಜ್ ಅಲ್ಲಿ ಇಟ್ಬಿಟ್ಟು ಕುಡಿಯೋದು, ಈ ತರದ್ದೆಲ್ಲ ಮಾಡೋ ಬದಲು ಫ್ರೆಶ್ ಆಗಿ ಮಾಡ್ಕೊಂಡು ಕುಡಿಯೋ ಮಜ್ಜಿಗೆ ನಿಮ್ಮ ಗಟ್ ಹೆಲ್ತ್ ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಇದರಿಂದ ನಿಮ್ಮ ಜೀರ್ಣಕ್ರಿಯೆಗೂ ಕೂಡ ಅದು ಸಹಾಯಕಾರಿ ಆಗುತ್ತೆ.